ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆಯಾ? ಓಕೆ, ಮಾತಾಡ್ಬೋದಾ? ಒಳ್ಳೆ ಟೆಸ್ಟಿಮನಿ ಶೇರ್ ಮಾಡ್ತಾ ಇದ್ರು. ಆಕ್ಚುಲಿ ಅವ್ರಿಗೆ ಪೇಸ್ ಮೇಕರ್ ಯೂಸ್ ಮಾಡ್ಬೇಕಂತ ಹೇಳಿರ್ತಾರೆ, ಬಟ್ ಆಕ್ಚುಲಿ ಈಗ ಅವರು ಆ ಪ್ರಾಬ್ಲಮ್ ಇಂದ ಹೊರ ಬಂದಿದ್ದಾರೆ. ನಮ್ಮ ಆದಿ ಸರ್ ಬೆಂಗಳೂರಿಂದ. ಎಲ್ಲೋ ಅವ್ರಿಗೆ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣಿಸುತ್ತೆ. ನಾನು ಸರ್ ಮಾತಾಡಕ್ಕಾದ್ರೆ ಮಾತಾಡಿ ಸರ್, ರೆಗ್ಯುಲರ್. ಸರ್ ಕೇಳಿಸ್ತಾ ಇದೆಯಲ್ಲ, ಕ್ಲಿಯರ್ ಇದೆಯಲ್ಲ? ಕ್ಲಿಯರ್ ಇದೆ, ಮಾತಾಡಿ ಸರ್. ಓಕೆ, ಈ ರೀತಿ ಒಂದು ಸಮಸ್ಯೆನಲ್ಲಿ ನಾನು ಬಳಲ್ತಾ ಇದ್ದೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ಮೇಲೆ ಒಂದು 2 ಇಯರ್ ಆಯ್ತು. ಸೊ ಡೈಲಿ ಒಂದು 4-5 ಮೆಡಿಕೇಶನ್ ಆಯುರ್ವೇದ ಯೂಸ್ ಮಾಡ್ಲೇಬೇಕಾಗಿತ್ತು ನಾನು ಮಸ್ಟ್. ಸೊ ಇವಾಗ ಯಾವುದೇ ರೀತಿ ಆಯುರ್ವೇದನೂ ಕೂಡ ಯೂಸ್ ಮಾಡ್ತಿಲ್ಲ. ಕೆಲವೊಂದು ಎಕ್ಸರ್ಸೈಸ್ ಕೂಡ ಇತ್ತು, ಫುಡ್ ಅಲ್ಲೂ ಕೂಡ ಕಂಡೀಷನ್ ಹೇಳಿದ್ರು. ಇವಾಗ ಯಾವುದೇ ರೀತಿ ಎಕ್ಸರ್ಸೈಸ್ ಮಾಡದೇ ಇದ್ರು ಓಕೆ ಮಾಡ್ಲೇಬೇಕು, ಬಟ್ ಫುಡ್ ಅಲ್ಲಿ ಕಂಡೀಷನ್ ಏನಿಲ್ಲ ನನಗೆ. ಇವಾಗ ಅನ್ಕಂಡೀಷನ್ ಆಗಿ ಫುಡ್ ನ ತಗೊಳ್ತಾ ಇದೀನಿ ವಿತೌಟ್ ಮೆಡಿಕೇಶನ್. ಈ ಮ್ಯಾಟ್ ಅನ್ನ ಯೂಸ್ ಮಾಡಿ ನನ್ನ ಪಲ್ಸ್ ರೇಟ್ 49-53 ಇರುವಂತದ್ದು, ಪರ್ ಮಿನಿಟ್ ಇವಾಗ 67 ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಇನ್ನೇನು ಹೆಲ್ದಿ ಪರ್ಸನ್ ಪಲ್ಸ್ ರೇಟ್ ಏನಿದೆಯಲ್ಲ ಅಲ್ಲಿಗೆ ಹತ್ರ ರೀಚ್ ಆಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ ನನಗೆ ಇವತ್ತು ಇದನ್ನ ಶೇರ್ ಮಾಡ್ಕೊಳ್ಳಕ್ಕೆ, ಮತ್ತೆ ಶೇರ್ ಮಾಡ್ಕೊಂಡಿರೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆದಿ ಸರ್. ಖಂಡಿತವಾಗ್ಲೂ ನಿಮ್ಗೆ ಇನ್ನ ಆರೋಗ್ಯ ಚೆನ್ನಾಗಾಗುತ್ತೆ.